ನನ್ನ ಕನಸಾಗಿರೋ ಈ ಸೆಟಪ್ ಬಂದ್ಬಿಟ್ಟು ನಾನು ಯೂಶಲಿ ನನ್ನ ಯೂಟ್ಯೂಬ್ ವಿಡಿಯೋಸ್ ನೀವೇನು ನೋಡಿರ್ತೀರಲ್ಲ ಎಲ್ಲ ಎಡಿಟ್ ಆಗಿರೋದು ಇದರಲ್ಲೇನೆ. ಸೊ ತೀರಾ ಕಾಸ್ಟ್ಲಿ ಸೆಟಪ್ ಏನಲ್ಲ, ಜಸ್ಟ್ ಬೇಸಿಕ್ ಸೆಟಪ್. ಎಷ್ಟೋ ಜನಕ್ಕೆ ಇದೇ ಒಂದು ಸೆಟಪ್ಪು ಅವ್ರದ್ದು ಡ್ರೀಮ್ ಆಗಿರುತ್ತೆ. ಸೊ ನಾನು ಜಸ್ಟ್ ಕಾಮನ್ ಆಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಥಿಂಗ್ಸ್ ಏನಿಲ್ಲ, ಇರೋದು ಲ್ಯಾಪ್ಟಾಪು, ಆಮೇಲೆ ಕೀಬೋರ್ಡ್ ಇದೆ, ಕೀಬೋರ್ಡು ಮೌಸ್ ಎರಡು ಬ್ಯಾಕ್ ಲಿಟ್ ಇದೆ, ಆರ್ ಜಿ ಬಿ ಅಲ್ಲ. ಸೊ ಎರಡರಲ್ಲೂ ಲೈಟ್ ಇದೆ, ಆಮೇಲೆ ಕೂಲಿಂಗ್ ಪ್ಯಾಡ್ ಒಂದಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ಏನಿಲ್ಲ. ಸೊ ಇದನ್ನ ನಾನು ಹೆಂಗೆ ಸೆಟ್ ಮಾಡಿದೆ, ಏನೇನು ಎಕ್ವಿಪ್ಮೆಂಟ್ಸ್ ಆದ್ರೂ ಇನ್ ಡೀಟೇಲ್ ಹೇಳ್ತೀನಿ ಬನ್ನಿ. ಬೇಸಿಕ್ ಸೆಟಪ್ಪು ಏನೇನು ಯೂಸ್ ಮಾಡಿದ್ದೀನಿ ಅಂತ ಆಲ್ರೆಡಿ ಒಂದು ಸಿನಿಮ್ಯಾಟಿಕ್ ಫ್ಲೋ ತೋರಿಸಿದ್ದೀನಿ. ಇದು ಫೋಲ್ಡೇಬಲ್ ಟೇಬಲು, ನಿಮ್ಗೆ ಅಮೆಝಾನಲ್ಲಿ ತೊಗೊಂಡ್ರೆ ಒಂದು 2200 ಬೀಳುತ್ತೆ. ಬಟ್ ಇದು ನಾನು ಇಲ್ಲಿ ಕಸ್ಟಮೈಸ್ ಮಾಡಿಸಿದ್ದು, ಯಾಕಂದರೆ ನನಗೆ ಬೇಕಾಗಿರೋ ಡೈಮೆನ್ಷನ್ ಸಿಕ್ಕಿರಲಿಲ್ಲ. ನನಗೆ ಒಂದು 2400 ಟೇಬಲ್ ಆಯಿತು. ಆಮೇಲೆ ಅದ್ರ ಮೇಲೆ ಯೂಸ್ ಮಾಡಿರೋದು ಇದು ಮೌಸ್ ಪ್ಯಾಡು, ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಅರೌಂಡ್ 300 ಸಮಥಿಂಗ್ ಏನೋ ಅಷ್ಟೇ. ಕೀಬೋರ್ಡು ಮೌಸು ಸೆಟಪ್ ಬಂದ್ಬಿಟ್ಟು ಆ್ಯಂಟಿ ಸ್ಪೋರ್ಟ್ಸಿಂದು. ಇದು RGB ಕೀಬೋರ್ಡು ಮೌಸ್ ಅಲ್ಲ, ಜಸ್ಟ್ ಬ್ಯಾಕ್ ಲಿಟ್ ಅಷ್ಟೇ. ಸೊ ಇದರಲ್ಲಿ ಕಲರ್ ಚೇಂಜ್ ಮಾಡ್ಕೊಬೋದು ಈ ಥರ ಅಷ್ಟೇ, ಫುಲ್ಲಿ RGB ಏನಲ್ಲ. ಇದು ನಿಮಗೆ ಒಂದು 1200 ಸಮಥಿಂಗ್ ಹಂಗೆ ಸಿಗುತ್ತೆ. ಇದು ನಾನು ತುಂಬ ದಿನದಿಂದ ತರಿಸಿದ್ದು, ಇವಾಗ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಲ್ಯಾಪ್ಟಾಪ್ ಕೆಳಗಡೆ ಕೂಲಿಂಗ್ ಪ್ಯಾಡ್ ಇರೋದು ಕೂಡ ಆ್ಯಂಟಿ ಸ್ಪೋರ್ಟಿಂದು, ಅದೊಂದು ಸಮಥಿಂಗ್ 850 ಏನೋ ಇದೆ ಅಷ್ಟೇ. ಇದು ಬಂದುಬಿಟ್ಟು ಬೇಸಿಕ್ ಮೇನ್ ಇನ್ವೆಸ್ಟ್ಮೆಂಟು. ನಾನು ತೊಗೊಂಡಾಗ 1,20,000 ಇದ್ದಿದ್ದು ಲ್ಯಾಪ್ಟಾಪ್ ಈಗ 60,000 ಆಯ್ತದೆ. ಸೊ ಇದು ಏನಿದೆ ಅಲ್ಲ ಫುಲ್ಲು RGB, ನೀವು ಯಾವ ಕಲರ್ ಬೇಕಾದರೂ ಸೆಟ್ ಮಾಡ್ಕೋಬೋದು. ಎಫೆಕ್ಟ್ಸ್ ಕೂಡ ಇದೆ. TV ಮುಂಚೆನೇ ಇತ್ತು. ಸೊ ಅಡಿಷ್ನಲ್ ಏನು ಆ್ಯಡ್ ಆಗಿದೆ ಅಂದರೆ ಸೌಂಡ್ ಬಾರು. ಇದು ಬಂದುಬಿಟ್ಟು ಗೋವೋದು 200 ವಾಟ್ ವಿತ್ ಸಬ್ವೂಫರ್ 6.5 ಇಂಚಿನ ಸೌಂಡ್ ಬಾರ್ ಬರುತ್ತೆ. ಇದು ಬಂದುಬಿಟ್ಟು ಬೇಸಿಕ್ ಸೆಟಪ್ಪು. ಓವರ್ ಆಲ್ ನೋಡಿಕೊಂಡ್ರೆ ನಿಮಗೆ ಒಂದು 1,50,000 ಒಳಗೆ ಈ ಸೆಟಪ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಇದು ಬೇಸಿಕ್ ಸೆಟಪ್, ನಾನು ಯೂಸ್ ಮಾಡೋ ಸ್ಟುಡಿಯೋ ಸೆಟಪ್ಪು, ಎಡಿಟಿಂಗ್ ಸೆಟಪ್ಪು. ಸೊ ಒಬ್ರೊಬ್ರಿಗೆ ಒಂದೊಂಥರ ಆಸೆ ಇರುತ್ತೆ. ನಂದು ಮೇನ್ ಎಡಿಟಿಂಗ್ ಸೆಟಪ್ಪು, ನಾನು ಗೇಮಿಂಗ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ಇದರಲ್ಲೇ. ಸೊ ದಿಸ್ ವಾಸ್ ಮೈ ಬೇಸಿಕ್ ಸೆಟಪ್. ಸೊ ಇದನ್ನ ಇನ್ನೂ ಅಪ್ಗ್ರೇಡ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ, ಆದಷ್ಟು ಬೇಗ ಮಾಡೋ. ಇಷ್ಟೆಲ್ಲ ಶೂಟ್ ಮಾಡ್ದಲ್ಲ, ಏನು ಮಾಡ್ತೀಯಾ? ಫಸ್ಟ್ ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕಿದರೆ ಸಾಕು. Got a monster inside of me. You better watch out if you